ರೈತರ ವಿರೋಧದ ನಡುವೆ ಕೂಡ ತೆಲಂಗಾಣಕ್ಕೆ ರಾತ್ರೋರಾತ್ರಿ ನೀರನ್ನ ರಿಲೀಸ್ ಮಾಡಲಾಗಿದೆ ಅನ್ನೋದ್ರ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈ ಮೂಲಕ ರೈತರ ಕೂಗಿಗೆ ಸರ್ಕಾರ ಸ್ಪಂದಿಸಿಲ್ಲ ಅನ್ನೋ ಆರೋಪ. ಆಲಮಟ್ಟಿ ಡ್ಯಾಂನಿಂದ 1.27 ಟಿಎಂಸಿ ಅಷ್ಟು ನೀರನ್ನ ರಿಲೀಸ್ ಮಾಡಲಾಗಿದೆ. ಕುಡಿಯೋ ನೀರು, ಕೃಷಿಗಾಗಿ 5 ಟಿಎಂಸಿ ನೀರನ್ನ ಬಿಡಿ ಅಂತ ಹೇಳಿ ತೆಲಂಗಾಣ ಸರ್ಕಾರ ನಮ್ಮ ಜಲಸಂಪನ್ಮೂಲ ಸಚಿವರಿಗೆ ಪತ್ರವನ್ನ ಬರೆದಿತ್ತು. ನೀರು ಬಿಡುಗಡೆಗೆ ತೀವ್ರ ವಿರೋಧವನ್ನ ವಿಜಯಪುರದ ರೈತರು ವ್ಯಕ್ತಪಡಿಸಿದ್ರು. ಬಟ್ ವಿರೋಧವನ್ನ ಲೆಕ್ಕಿಸದೆ ಬೇರೆ ರಾಜ್ಯದ ಉದ್ಧಾರಕ್ಕೆ ಈಗ ಸರ್ಕಾರ ಮುಂದಾಗಿರುವುದು ನಿಜಕ್ಕೂ ದುರ್ದೈವದ ಸಂಗತಿ. ಮಧ್ಯರಾತ್ರಿ ನೀರು ಬಿಟ್ಟಿರೋ ಕ್ರಮಕ್ಕೆ ಶಿವಾನಂದ ಪಾಟೀಲ್ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಕುಡಿಯೋ ನೀರಿನ ವಿಚಾರದಲ್ಲಿ ಯಾರೂ ರಾಜಕಾರಣ ಮಾಡಬಾರ್ದು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಮಳೆ ಹೆಚ್ಚಾಗಿದೆ, ನೀರು ಹೆಚ್ಚಿದೆ, ಹೀಗಾಗಿ ನೀರು ಬಿಟ್ಟಿದ್ದಾರೆ ಅಂತ ಅವ್ರ ಸಮರ್ಥನೆ. ಬಟ್ ಅಲ್ಲಿನ ರೈತರು ಏನಪ್ಪಾ ಹೇಳ್ತಿದ್ದಾರೆ ಅಂದ್ರೆ 36 ಟಿಎಂಸಿ ನಮಗೆ ನೆಕ್ಸ್ಟ್ ಡೆಡ್ ಸ್ಟೋರೇಜ್ ಎಲ್ಲ ಬಿಟ್ಟು ಕೆಲ ಟಿಎಂಸಿಗಳು ಸಿಗುತ್ತೆ. ಅದರಲ್ಲಿ ನಮಗೆ ನೆಕ್ಸ್ಟ್ ಮಳೆಗಾಲ ತನಕ ಬೇಕು, ನಮ್ಮದು ಬೆಳೆಗಳಿಗೆ ಬೇಕು, ನೀವು ಹೆಂಗೆ ಬಿಡ್ತೀರಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಇವ್ರು ನೋಡಿದ್ರೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ. ನಮಗೆ ನೋಡಿ, ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸೊ ಕುಡಿಯೋಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿದೆ. ಸರ್, ನಮ್ಮ ರೈತರ ಬೇಡಿಕೆ ಏನಂದ್ರೆ ಸರ್, ಡ್ಯಾಮ್ ಹಂಗಲ್ಲ, ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚಿನ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಇಷ್ಟು ಮಾತ್ರ. ಶಿವಾನಂದ ಪಾಟೀಲ್ ನೋಡಿದ್ರೆ ಸರ್ಪ್ಲಸ್ ನೀರಿದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ಏನು ಗೊತ್ತಾ, ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ. ಯಾದಗಿರಿ, ರಾಯಚೂರಿನಲ್ಲಿ ಪೂರ್ವ ಬೇಸಿಗೆಯಲ್ಲೇ ಈಗಾಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸದ್ದಿಲ್ಲದೆ ರಾಜ್ಯದ ನೀರು ತೆಲಂಗಾಣದ ಪಾಲಾಗ್ತಾ ಇರೋ ಬೆನ್ನಲ್ಲೇ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯನ್ನ ನೋಡಿ ಸ್ವಾಮಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿ ಮೂಲಕ ತೆಲಂಗಾಣಕ್ಕೆ ನೀರು ರಿಲೀಸ್ ಆಗ್ತಾ ಇದೆ. ಕೃಷ್ಣಾ ನದಿ ಬತ್ತಾ ಇದೆ. ರೈತರಿಗೆ ಅನುಕೂಲ ಅನ್ನೋ ನೆಪದಲ್ಲಿ ನೀರು ರಿಲೀಸ್ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಆಮೇಲೆ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಅಧಿಕಾರಿಗಳು ಬಿಟ್ಟು ಕೊಡ್ತಾ ಇಲ್ಲ ಅಂತ ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಡ್ಯಾಮ್ ಮೂಲಕ ರೈತರ ಬೆಳೆಗೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂತದ್ರಲ್ಲಿ ಬೇರೆಯವರು ಉದ್ಧಾರಕ್ಕೆ ಹೋಗಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ.